ನಮಸ್ಕಾರ. ಸಿದ್ದು ಹಿಂದ ಪ್ಲಾನ್ ಲೀಕ್, ಬಿಎಸ್ವೈ ಡಬಲ್ ಡಿಚ್ಚಿ, 500 ಗುರು ಬಲವೇ ಶಕ್ತಿ, ಸ್ವಪಕ್ಷೀಯರಿಗೂ ವಾರ್ನಿಂಗ್, ಹಾಲಿ ಸಿಎಂ ಮಾಜಿ ಸಿಎಂ ಫೈಟ್, ಸೈಡಲ್ಲಿ ಮತ್ತಿಬ್ಬರಿಂದ ಮಹಾಯುದ್ಧ, ರಾಜಕೀಯ ಲೆಕ್ಕಾಚಾರದತ್ತ ತಿರುಗ್ತಾ ಇದೆ ಮೀಸಲಾತಿ ಹೋರಾಟ, ನಾಯಕರ ನಡುವಿನ ಪ್ರತಿಷ್ಠೆಯ ವಿಚಾರವಾಗಿದೆ ರಿಸರ್ವೇಶನ್ ಕದನ. ಇದುವೇ ಹೊತ್ತಿನ ಫೋಕಸ್ 18. ಯಾರು ಶಕ್ತಿಮಾನ್? ನಾನು ಸೌಮ್ಯ ಮಳಲಿ. ಸಿದ್ದು ಹಿಂದ ಪ್ಲಾನ್ ಲೀಕ್, ಬಿಎಸ್ವೈ ಡಬಲ್ ಡಿಚ್ಚಿ, 500 ಗುರುಬಲವೇ ಶಕ್ತಿ, ಸ್ವಪಕ್ಷೀಯರಿಗೂ ವಾರ್ನಿಂಗ್, ಹಾಲಿ ಸಿಎಂ ಮಾಜಿ ಸಿಎಂ ಫೈಟ್, ಸೈಡಲ್ಲಿ ಮತ್ತಿಬ್ಬರಿಂದ ಮಹಾಯುದ್ಧ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಮೀಸಲಾತಿ ಹೋರಾಟ ಹೊಸ ಸ್ವರೂಪ ಪಡೆದುಕೊಳ್ತಾನೆ ಇದೆ. ಮೀಸಲಾತಿ ಅಖಾಡಕ್ಕೆ ದಿನವೂ ಹೊಸ ಜಾತಿಗಳ ಸೇರ್ಪಡೆಯಾಗ್ತಿದೆ. ಇಷ್ಟು ದಿನ ಸ್ವಾಮೀಜಿಗಳು ಮೀಸಲಾತಿ ಅಸ್ತ್ರ ಪ್ರಯೋಗಿಸಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ರು. ಆದ್ರೆ ಈಗ ಇದೇ ರಿಸರ್ವೇಶನ್ ರಿಂಗ್ ನಲ್ಲಿ ಹೊಸ ದಾಳ ಹೂಡಿದ್ದಾರೆ ಸಿಎಂ ಬಿಎಸ್ವೈ. ಮೀಸಲಾತಿಯ ಬಲೆಯಲ್ಲಿ ಸಿಲುಕಿರೋ ರಾಜಾಹುಲಿ ಅದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಖತ್ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ಕಲೆ ಸಿದ್ದರಾಮಯ್ಯ ಕೂಡ ಅಹಿಂದ ಅನ್ನೋ ಹೆಸರಿನ ಹಳೆ ಆಯುಧಕ್ಕೆ ಸಾಣೆ ಹಿಡಿಯೋಕೆ ಮುಂದಾಗಿದ್ದಾರೆ. 2023ರ ಸಮರಕ್ಕೆ 2013ರ ಅಸ್ತ್ರ ಹೂಡೋಕೆ ಮುಂದಾಗಿದ್ದಾರೆ ಕಾಂಗ್ರೆಸ್ ಕಲೆ. ರಾಜಕೀಯ ಚತುರ ಸಿದ್ದರಾಮಯ್ಯನವರ ಕಣ್ಣು ಈಗ 2023ರ ವಿಧಾನಸಭೆ ಚುನಾವಣೆ ಮೇಲೆ ನೆಟ್ಟಿದೆ. ರಾಜಕೀಯ ರಣತಂತ್ರ ರೂಪಿಸುವಲ್ಲಿ ಮಹಾ ಚಾಣಕ್ಯರಾಗಿರೋ ಕಾಂಗ್ರೆಸ್ ಟಗರು ಮತ್ತೆ ಅಧಿಕಾರಕ್ಕೆ ಬರೋದಕ್ಕೆ ತೆರೆಮರೆ ತಯಾರಿ ನಡೆಸಿದ್ದಾರೆ. ಅದಕ್ಕಾಗಿ ಅಂತಾನೆ ಅತಿ ದೊಡ್ಡ ಬ್ರಹ್ಮಾಸ್ತ್ರ ಹೂಡಿದ್ದಾರೆ ಸಿದ್ದರಾಮಯ್ಯ. ಈ ಬಾರಿ ಅವರ ಟಾರ್ಗೆಟ್ ಅಹಿಂದ ಅಲ್ಲ, ಹಿಂದ. ಸಿದ್ದು ಹಿಂದ ಪ್ಲಾನ್ ಲೀಕ್ ಆಯ್ತಾ? ಬಿಎಸ್ವೈ ಡಬಲ್ ಡಿಚ್ಚಿ ಕೊಡೋಕೆ ಮುಂದಾದ್ರ ರಾಜಾಹುಲಿಗೆ ಬೆನ್ನಿಗಿದೆಯಾ 500 ಗುರುಬಲ ಶಕ್ತಿ, ಸ್ವಪಕ್ಷೀಯರಿಗೂ ಕೊಟ್ರು ಖಡಕ್ ವಾರ್ನಿಂಗ್. ಹಾಲಿ ಸಿಎಂ ಮಾಜಿ ಸಿಎಂಗಳು ಇಬ್ಬರು ಮೀಸಲಾತಿ ರಣಾಂಗಣದಲ್ಲಿ ಕದನಕ್ಕೆ ಇಳಿದಿದ್ದಾರೆ. ಇವರಲ್ಲದೇನೆ ಸೈಡಲ್ಲಿ ಮತ್ತಿಬ್ಬರು ಮಹಾಯುದ್ಧ ನಡೆಸೋಕೆ ಸಜ್ಜಾಗಿದ್ದಾರೆ. ಈ ಮೀಸಲಾತಿ ಹೋರಾಟ ನಾವು ನೀವು ಅಂದುಕೊಂಡಷ್ಟು ಸುಲಭವಂತೂ ಇಲ್ಲ. ಈಗ ರಾಜ್ಯದಲ್ಲಿ ಒಂದು ಜಾತಿಯಿಂದ ಆರಂಭವಾದ ಮೀಸಲಾತಿಯ ಸಣ್ಣ ಕಿಡಿ ಈಗ ದೊಡ್ಡ ಜ್ವಾಲೆಯಾಗಿ ಹೊರಹೊಮ್ಮಿದೆ. ಇಷ್ಟು ದಿನ ಇದೇ ಮೀಸಲಾತಿಯ ಬೆಂಕಿಯಲ್ಲಿ ಸಿಎಂ ಬಿಎಸ್ವೈ ಬೆಂದು ಹೋಗಿದ್ರು. ದಿನಕ್ಕೊಂದು ಜಾತಿ ಸಮುದಾಯಗಳು ಸ್ವಾಮೀಜಿಗಳಿಂದ ಡೆಡ್ಲೈನ್, ವಾರ್ನಿಂಗ್ ಇವೆಲ್ಲವುಗಳಿಂದ ರಾಜಾಹುಲಿ ಬೇಸತ್ತು ಹೋಗಿದ್ರು. ಸ್ವಜಾತಿಯೇ ಯಡಿಯೂರಪ್ಪನವರಿಗೆ ಮಗ್ಗಲು ಮುಳ್ಳಾಗಿದೆ. ಒಂದು ಕಡೆ ಮೀಸಲಾತಿ ಡಿಮ್ಯಾಂಡ್, ಮತ್ತೊಂದು ಕಡೆ ನಾಯಕತ್ವ ಬದಲಾವಣೆಯ ಕೂಗು ಕೇಳಿ ಬರ್ತಿದೆ. ಇನ್ನೊಂದು ಕಡೆ ಮಗನ ರಾಜಕೀಯ ಭವಿಷ್ಯದ ಚಿಂತೆ. ಆದ್ರೆ ಈಗ ಇವೆಲ್ಲದಕ್ಕೂ ಅಂತ್ಯ ಹಾಡಬೇಕು ಅಂತಾನೆ ಕೇಸರಿ ಕಲೆ ಒಂದು ದೊಡ್ಡ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಈ ಎಲ್ಲಾ ಟೆನ್ಷನ್ಗಳಿಗೂ ಒಂದೇ ಪರಿಹಾರ ಕಂಡುಕೊಂಡಿದ್ದಾರೆ ಬಿಎಸ್ವೈ. ಅದುವೇ 500 ಗುರುಬಲ, ಅದುವೇ 500 ಬ್ರಹ್ಮಾಸ್ತ್ರ. ಇದೇ 500ರ ಪವರ್ನಿಂದಲೇ ಮೀಸಲಾತಿ ಹೋರಾಟದ ಜ್ವಾಲೆಯನ್ನ ತಣ್ಣಗಾಗಿಸೋದಕ್ಕೆ ಮುಂದಾಗಿದ್ದಾರೆ ಕಮಲಕಲಿ. ಅಷ್ಟಕ್ಕೂ ಏನಿದು 500ರ ಗುರುಬಲ? ಇದರೊಂದಿಂದಾನೇ ಮೀಸಲಾತಿ ಕದನಕ್ಕೇನೆ ಗುನ್ನ ಇಡ್ತಾರ ಕಮಲಾಧಿಪತಿ? ಇವೆಲ್ಲದರ ಇಂಟ್ರೆಸ್ಟಿಂಗ್ ವಿಚಾರವನ್ನ ನೋಡ್ತಾ ಹೋಗೋಣ. 500 ಮಠಾಧೀಶರನ್ನ ಒಂದೆಡೆ ಸೇರಿಸಲು ಬಿಎಸ್ವೈ ಮಾಸ್ಟರ್ ಪ್ಲಾನ್. ಶ್ರೀಗಳ ವಿರುದ್ಧ ಶ್ರೀಗಳ ಅಸ್ತ್ರ ಪ್ರಯೋಗಿಸ್ತಾರ ಸಿಎಂ. ಈ ಹಿಂದೆ ಬಿಎಸ್ವೈ ಸಿಎಂ ಆಗಿದ್ದಾಗ ಮಠಮಾನ್ಯಗಳಿಗೆ ಕೋಟಿ ಹಣ ದೇಣಿಗೆ ಕೊಡ್ತಿದ್ರು. ಇದರಿಂದ ಸ್ವಾಮೀಜಿಗಳು ಯಾವಾಗಲೂ ಬಿಎಸ್ವೈಗೆ ಬಹುಪರ ಕಂತಿದ್ರು. ಆಗ ಬಿಎಸ್ವೈ ಬೆನ್ನಿಗಿದ್ದವರೇ ಈಗ ಅವರ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಹಾಗಾಗಿ ತಿರುಗಿ ಬಿದ್ದ ಸ್ವಾಮೀಜಿಗಳಿಗೆ ಸೆಡ್ಡು ಹೊಡೆಯೋಕೆ ಅಂತಾನೆ ರಾಜಾಹುಲಿ ದೊಡ್ಡ ದಾಳವನ್ನೇ ಹೂಡಿದ್ದಾರೆ. ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು ಅನ್ನೋ ಹಾಗೆ ಸ್ವಾಮೀಜಿಗಳ ಬಂಡಾಯವನ್ನ ಸ್ವಾಮೀಜಿಗಳಿಂದಲೇ ಶಮನ ಮಾಡಬೇಕು ಅನ್ನೋ ರಣತಂತ್ರ ರೂಪಿಸಿದ್ದಾರೆ ಯಡಿಯೂರಪ್ಪ. ಮೀಸಲಾತಿ ಹೋರಾಟಕ್ಕೆ ತಾರ್ಕಿಕ ಅಂತ್ಯ ಕೊಡೋದಕ್ಕೆ ಅಂತ ಹೇಳಿ ಒಬ್ರಲ್ಲ ಇಬ್ರಲ್ಲ ಬರೋಬ್ಬರಿ 500 ಸ್ವಾಮೀಜಿಗಳನ್ನ ಒಂದೆಡೆ ಸೇರಿಸೋದಕ್ಕೆ ಬಿಎಸ್ವೈ ಮೆಗಾ ಪ್ಲಾನ್ ಮಾಡಿದ್ದಾರೆ. ವೀರಶೈವ ಲಿಂಗಾಯತ ಸಮುದಾಯದ 500 ಸ್ವಾಮೀಜಿಗಳನ್ನ ಒಂದೆಡೆ ಸೇರಿಸೋದಕ್ಕೆ ವೇದಿಕೆ ತಯಾರಾಗ್ತಿದೆ.
ವೀರಶೈವ ಲಿಂಗಾಯತ 500 ಮಠಾಧೀಶರನ್ನ ಒಂದೆಡೆ ಸೇರಿಸಲು ಸಿಎಂ ಬಿಎಸ್ವೈ ವೇದಿಕೆ ತಯಾರಿ ಮಾಡಿದ್ದಾರೆ. ಫೆಬ್ರವರಿ 13ಕ್ಕೆ ಬೆಂಗಳೂರಿನ ವಿಜಯನಗರದಲ್ಲಿ ವೀರಶೈವ ಲಿಂಗಾಯತ ಮಠಾಧೀಶರ ಒಕ್ಕೂಟ ಬೃಹತ್ ಕಾರ್ಯಕ್ರಮವಿದೆ. ಈ ವೇಳೆ ಬಸವೇಶ್ವರ ಸುಜ್ಞಾನ ಮಂಟಪದಲ್ಲಿ 500 ಮಠಾಧೀಶರನ್ನ ಒಟ್ಟುಗೂಡಿಸಿ ತನ್ನ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಅಣಿಯಾಗಿದ್ದಾರಂತೆ ಬಿಎಸ್ವೈ. ಈ ಸಮಾವೇಶದಲ್ಲಿ ಶ್ರೀಶೈಲ ಪೀಠದ ಜಗದ್ಗುರುಗಳಿಂದ ಸಿದ್ಧಗಂಗಾ ಮಠಾಧೀಶರು ಕೂಡ ಪಾಲ್ಗೊಳ್ಳುತ್ತಿದ್ದಾರೆ. ಕರ್ನಾಟಕ ಮಾತ್ರವಲ್ಲದೆ ಆಂಧ್ರಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ ಮುಂತಾದ ರಾಜ್ಯಗಳಿಂದ ವೀರಶೈವ ಲಿಂಗಾಯತ ಗುರು ವಿರಕ್ತ ಪರಂಪರೆಯ ಸ್ವಾಮೀಜಿಗಳು ಭಾಗವಹಿಸಲಿದ್ದಾರೆ. ಈಗಾಗಲೇ ವೀರಶೈವ ಲಿಂಗಾಯತ ಸಮುದಾಯದ ಪಂಗಡವಾದ ಪಂಚಮಸಾಲಿ ಲಿಂಗಾಯತ ಸಮುದಾಯ 2A ಮೀಸಲಾತಿಗೆ ಆಗ್ರಹಿಸಿ ಬೃಹತ್ ಪಾದಯಾತ್ರೆ ಮಾಡಿದೆ. ಅಷ್ಟೇ ಅಲ್ಲದೆ ತಮ್ಮ ಶಕ್ತಿ ಪ್ರದರ್ಶನಕ್ಕಾಗಿ ಇದೇ ಫೆಬ್ರವರಿ 21ರಂದು ಬೃಹತ್ ಸಮಾವೇಶ ಹಮ್ಮಿಕೊಂಡಿದೆ. ಇದೇ ಸಮಾವೇಶ ಬಿಎಸ್ವೈಗೆ ದೊಡ್ಡ ತಲೆನೋವು ತಂದೊಡ್ಡಿದೆ. ಹಾಗಾಗಿ ವೀರಶೈವ ಲಿಂಗಾಯತದ 500 ಸ್ವಾಮೀಜಿಗಳನ್ನು ಒಗ್ಗೂಡಿಸುವುದರ ಮೂಲಕ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಬ್ರೇಕ್ ಹಾಕೋಕೆ ಮುಂದಾಗಿದ್ದಾರೆ ರಾಜಾಹುಲಿ. ವೀರಶೈವ ಲಿಂಗಾಯತ ಸಮುದಾಯವನ್ನ ಒಬಿಸಿಗೆ ಸೇರಿಸುವ ಪ್ಲಾನ್. ಪಂಚಮಸಾಲಿ ಹೋರಾಟಕ್ಕೆ ಬ್ರೇಕ್ ಹಾಕುತ್ತಾ ಬಿಎಸ್ವೈ ಹೊಸ ಐಡಿಯಾ. ಕೇಂದ್ರ ಸರ್ಕಾರ ಹೊರಡಿಸಿರುವ ಇತರೆ ಒಬಿಸಿ ಪಟ್ಟಿಯಲ್ಲಿ ವೀರಶೈವ ಲಿಂಗಾಯತ ಸಮುದಾಯವನ್ನು ಸೇರಿಸಲು ಸ್ವಾಮೀಜಿಗಳು ಒತ್ತಾಯ ಮಾಡಲಿದ್ದಾರೆ. ವೀರಶೈವ ಸಮಾಜದ ಎಲ್ಲ ಒಳಪಂಗಡಗಳನ್ನು ಒಬಿಸಿಗೆ ಸೇರಿಸಲು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಶಿಫಾರಸು ಮಾಡಬೇಕು. ಇದಕ್ಕಾಗಿ ಸಿಎಂ ಬಿಎಸ್ವೈಗೆ ಹಕ್ಕೊತ್ತಾಯ ಪತ್ರವನ್ನ ನೀಡಲು ಮೆಗಾ ಸ್ಕೆಚ್ ರೂಪಿಸಲಾಗಿದೆ. ಇದರ ಹಿಂದಿರೋ ಬಿಎಸ್ವೈ ಪ್ಲಾನ್ ಕೇಳಿದ್ರೆ ನೀವು ಒಮ್ಮೆ ಬೆಚ್ಚಿ ಬೆರಗಾಗ್ತೀರಿ. ಒಂದು ಕಲ್ಲಿನಲ್ಲಿ ಎರಡಲ್ಲ 3 ಹಕ್ಕಿ ಹೊಡೆಯೋಕೆ ಮುಂದಾಗಿದ್ದಾರೆ. ಪಂಚಮಸಾಲಿ ಸಮುದಾಯ ಇದೇ ಮೊದಲ ಬಾರಿಗೆ ಬಿಎಸ್ವೈ ವಿರುದ್ಧ ಸಿಡಿದೆದ್ದಿದೆ. ಇದರಿಂದ ಮೀಸಲಾತಿ ಹೋರಾಟದ ಮೇಲೆ ಬಿಎಸ್ವೈ ಕಂಟ್ರೋಲ್ ತಪ್ತಾ ಇದೆ. ಒಂದ್ ವೇಳೆ ಮೀಸಲಾತಿ ಕದನದಲ್ಲಿ ಯಡಿಯೂರಪ್ಪ ನಿಯಂತ್ರಣ ಕಳೆದುಕೊಳ್ತಿದ್ದಾರೆ ಅಂದ್ರೆ ಬೇರೆಯದ್ದೇ ರೀತಿ ಸಂದೇಶ ರವಾನೆ ಆಗುತ್ತೆ. ಆಡಳಿತದ ಮೇಲೆ, ಅವರ ನಾಯಕತ್ವದ ಮೇಲೆ ಹೊಡೆತ ಬೀಳುತ್ತೆ. ಇನ್ನೊಂದು ಕಡೆ ಅವರ ನಾಯಕತ್ವದ ಬದಲಾವಣೆಯ ಕೂಗು ಕೂಡ ಜೋರಾಗಿ ಕೇಳಿ ಬರ್ತಿದೆ. ಈ ಹೋರಾಟವನ್ನು ತಣ್ಣಗಾಗಿಸದಿದ್ರೆ ಅವರಿಗೆ ಹಿನ್ನಡೆಯಾಗುತ್ತೆ ಅನ್ನೋ ಮಾತುಗಳಿವೆ. ಇದೇ ಟೈಮ್ನಲ್ಲಿಯೇ ಇಡೀ ವೀರಶೈವ ಲಿಂಗಾಯತ ಸಮುದಾಯವನ್ನ ಒಬಿಸಿಗೆ ಸೇರಿಸುವುದರ ಮೂಲಕ 2A ಮೀಸಲಾತಿ ಹೋರಾಟಕ್ಕೆ ಬ್ರೇಕ್ ಹಾಕೋ ಪ್ಲಾನ್ ನಡೀತಾ ಇದೆ. ಕಳೆದ ಕೆಲ ತಿಂಗಳ ಹಿಂದೆ ಬಿಎಸ್ವೈ ಈ ಪ್ರಯತ್ನಕ್ಕೆ ಕೈ ಹಾಕಿದ್ರು ಕೂಡ, ಆದರೆ ಹೈಕಮಾಂಡ್ ಅವರ ಈ ಪ್ರಯತ್ನಕ್ಕೆ ಅಲ್ಲಿಗೆ ಫುಲ್ ಸ್ಟಾಪ್ ಹಾಕ್ಬಿಡ್ತು. ಇದನ್ನ ಅರಿತ ಬಿಎಸ್ವೈ ತಾವು ಈ ರೀತಿ ಯೋಜನೆಗೆ ಕೈ ಹಾಕಿದ್ರೆ ಅದು ವರ್ಕೌಟ್ ಆಗಲ್ಲ ಅಂತ ಗೊತ್ತಾಗಿದ್ದೆ ತಡ ಅದೇ ಸಮುದಾಯದ ಸ್ವಾಮೀಜಿಗಳನ್ನ ಅಖಾಡಕ್ಕೆ ಇಳಿಸಿದ್ದಾರೆ. ವೀರಶೈವ ಲಿಂಗಾಯತ ಸಮುದಾಯವನ್ನ ಒಬಿಸಿಗೆ ಸೇರುವ ಪರಮಾಧಿಕಾರ ಇರೋದು ಕೇಂದ್ರ ಸರ್ಕಾರದ ಕೈನಲ್ಲಿ. 500 ಸ್ವಾಮೀಜಿಗಳು ಸಿಎಂಗೆ ಶಿಫಾರಸು ಮಾಡೋ ಹಾಗೆ ಮಾಡೋದು, ಈ ಮೂಲಕ ಕೇಂದ್ರದ ಮೇಲೆ ಒತ್ತಡ ಹಾಕುವ ತಂತ್ರಕ್ಕೆ ಮುಂದಾಗಿದ್ದಾರೆ ಕಮಲಾಧಿಪತಿ ಬಿಎಸ್ವೈ. ಕುರ್ಚಿ ಉಳಿಸಿಕೊಳ್ಳೋದಕ್ಕಾಗಿ ಒಬಿಸಿ ಅಸ್ತ್ರ ಹುಡಿದ್ರ ರಾಜಾಹುಲಿ. ಈ ಪ್ಲಾನ್ ಹಿಂದಿದ್ಯಾ ವಿಜಯೇಂದ್ರ ಮಾಸ್ಟರ್ ಮೈಂಡ್. ಒಬಿಸಿ ಅಸ್ತ್ರ ಹೂಡುವ ಮೂಲಕ ಪಂಚಮಸಾಲಿ ಮೀಸಲಾತಿ ಹೋರಾಟವನ್ನ ತಣ್ಣಗೆ ಮಾಡೋ ಪ್ಲಾನ್ ಬಿಎಸ್ವೈ ಅವರದ್ದು. ಮತ್ತೊಂದು ಕಡೆ ಕೇಂದ್ರಕ್ಕೆ ಒತ್ತಡ, ಇನ್ನೊಂದು ಕಡೆ ನಾನು ಲಿಂಗಾಯತ ಸಮುದಾಯದ ಜೊತೆಗೆ ನಿಂತ್ಕೊಂಡಿದ್ದೀನಿ, ಇಡೀ ಸಮುದಾಯವನ್ನ ಒಬಿಸಿಗೆ ಸೇರಿಸಬೇಕು ಅನ್ನೋ ಮಹತ್ವಾಕಾಂಕ್ಷೆ ಹೊಂದಿದ್ದೇನೆ ಅನ್ನೋ ದಿಟ್ಟ ಸಂದೇಶ ಸಾರೋದು. ಈ ಮೂಲಕ ನಾಯಕತ್ವದ ವಿರುದ್ಧದ ಕೂಗಿಗೆ ಮುಲಾಮು ಹಚ್ಚುವುದು. ಅಂದಹಾಗೆ ಈ 500 ವೀರಶೈವ ಲಿಂಗಾಯತ ಸ್ವಾಮೀಜಿಗಳನ್ನ ಸೇರಿಸುವ ಈ ಪ್ಲಾನ್ ಹಿಂದಿರೋ ಮಾಸ್ಟರ್ ಮೈಂಡ್ ನನ್ ಅದರ್ ದ್ಯಾನ್ ವಿಜಯೇಂದ್ರ. ಚುನಾವಣೆ ವಿಚಾರದಲ್ಲಿ ಪಕ್ಕಾ ಪ್ಲಾನ್ ಮಾಡೋ ವಿಜಯೇಂದ್ರ ಈಗ ಮೀಸಲಾತಿ ಕದನಕ್ಕೆ ಅಂತ್ಯ ಹಾಡೋದಕ್ಕೆ, ಸಿಡಿದಿದ್ದ ಸಮುದಾಯವನ್ನ ಸೈಲೆಂಟ್ ಮಾಡೋದಕ್ಕೆ 500 ಸ್ವಾಮೀಜಿಗಳನ್ನ ಒಟ್ಟಾಗಿ ಸೇರಿಸುವ ಮೆಗಾ ಪ್ಲಾನ್ ಮಾಡಿದ್ದಾರೆ. ಮೀಸಲಾತಿ ಹೋರಾಟವನ್ನ ಸೈಲೆಂಟ್ ಮಾಡೋದಕ್ಕೆ ರಾಜಾಹುಲಿ ಈ ರಣತಂತ್ರ ಹೂಡಿದ್ರೆ, ಇನ್ನೊಂದು ಕಡೆ ಕೈಕಲಿ ಸಿದ್ದರಾಮಯ್ಯ ಕೂಡ ಸುಮ್ಮನೆ ಕುಳಿತುಕೊಳ್ಳೋ ಜಾಯಮಾನದವರಲ್ಲ. ಸೈಲೆಂಟ್ ಆಗಿಯೇ ಹಿಂದ ಅಸ್ತ್ರ ಹೂಡಿದ್ದಾರೆ ಸಿದ್ದು. 2023ರ ಚುನಾವಣೆಯನ್ನ ಟಾರ್ಗೆಟ್ ಮಾಡಿರೋ ಟಗರು 2013ರ ಅಹಿಂದ ಹೋರಾಟಕ್ಕೆ ಹೊಸ ಟಚ್ ಕೊಡೋಕೆ ಮುಂದಾಗಿದ್ದಾರೆ. ಅಹಿಂದ ಅಲ್ಲ, ಹಿಂದಕ್ಕೆ ಜೈ ಎಂದ ಸಿದ್ದರಾಮಯ್ಯ. ಜೆಡಿಎಸ್ ಬಿಟ್ಟು ಬಂದಾಗ ಅಹಿಂದ ಹೋರಾಟದ ಮೂಲಕವೇ ಅಧಿಕಾರದ ಗದ್ದುಗೆ ಹಿಡಿದ್ರು. ಈಗ ಮತ್ತೆ ತಮ್ಮ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ ಸಿದ್ದು. ಈಗ ಮತ್ತೆ ಹಿಂದ ಹೋರಾಟಕ್ಕೆ ಅಣಿಯಾಗ್ತಿದ್ದಾರೆ. ಹಿಂದುಳಿದವರ ಮತಗಳನ್ನ ಸೆಳೆದು ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಭರ್ಜರಿ ಬಾಣವೊಂದನ್ನ ರೆಡಿ ಮಾಡಿದ್ದಾರೆ. ಸಿದ್ದರಾಮಯ್ಯ ದೊಡ್ಡ ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದು ತೆರೆಮರೆಯಲ್ಲಿ ಸಿದ್ಧತೆಗಳು ನಡೀತಾ ಇವೆ. 2013ರಲ್ಲಿ ಅಹಿಂದ ಹೋರಾಟಗಳ ಮೂಲಕ ಸಿದ್ದು ಅಧಿಕಾರದ ಗದ್ದುಗೆ ಏರಿದ್ರು. ಈಗ 2023ರ ಚುನಾವಣೆ ಮೇಲೆ ಕಣ್ಣಿಟ್ಟಿರೋ ಸಿದ್ದು ಹಿಂದ ಅಸ್ತ್ರ ಹೂಡೋಕೆ ಸಜ್ಜಾಗ್ತಿದ್ದಾರೆ. ಈ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಮಾಜಿ ಸಿಎಂ ಸಿದ್ದರಾಮಯ್ಯ ಗುಟ್ಟು ಬಿಟ್ಕೊಡದೆ ಗರಡಿಗೆ ಇಳಿದಿದ್ದಾರೆ.
ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕಾಗಿ ಅಹಿಂದದ ಬದಲಾಗಿ ಹಿಂದ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯನವರ ಹಿಂದ ಹೋರಾಟದ ರೂಪುರೇಷೆ ಯಾವ ರೀತಿಯಾಗಿದೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. 2023ಕ್ಕೆ ಹಿಂದ ಬಾಣ ಬಿಡಲು ಟಗರು ಪ್ಲಾನ್. ಸಿದ್ದರಾಮಯ್ಯ ಅಭಿಮಾನಿಗಳ ಪಾಲಿನ ಹುಲಿಯ ರಾಜಕೀಯದ ಟಗರು. ರಾಜಕಾರಣದ ಚದುರಂಗದಾಟದಲ್ಲಿ ಸಿದ್ದುಗೆ ಸರಿಸಾಟಿ ಯಾರಿಲ್ಲ. ಇದೇ ಸಿದ್ದರಾಮಯ್ಯ ಈಗ ರಾಜಕೀಯ ರಣಾಂಗಣದಲ್ಲಿ ಹಳೆ ಆಯುಧಕ್ಕೆ ಸಾಣೆ ಹಿಡಿಯೋದಕ್ಕೆ ಹೊರಟಿದ್ದಾರೆ. ಒಟ್ಟು ಬಿಟ್ಟು ಕೊಡದೆ ಗರಡಿಗೆ ಇಳಿಯೋ ರಣತಂತ್ರ ಹುಡುತ್ತಿದ್ದಾರೆ. ಸದ್ದಿಲ್ಲದೆ ಸಿದ್ದರಾಮಯ್ಯ ಹಿಂದ ಅಸ್ತ್ರ ರೆಡಿಯಾಗ್ತಿದೆ. ನಾನು ಯಾವುದೇ ಹಿಂದ ಸಮಾವೇಶ ಮಾಡಲ್ಲ, ಆ ಬಗ್ಗೆ ನಾನು ಹೇಳಿಲ್ಲ ಅಂತ ಹೇಳ್ತಾನೆ ತೆರೆಮರೆಯಲ್ಲೇ ಭರ್ಜರಿ ಸಿದ್ಧತೆ ನಡೆಸುತ್ತಿದ್ದಾರೆ ಕೈಕಲಿ. 2013ರಲ್ಲಿ ಅಹಿಂದ ಅಸ್ತ್ರದ ಮೂಲಕ ಅಧಿಕಾರದ ಗದ್ದುಗೆ ಏರಿದ್ದ ಸಿದ್ದು ಈಗ ಇದೇ ಅಸ್ತ್ರಕ್ಕೆ ಹೊಸ ರೂಪ ಕೊಡೋಕೆ ಮುಂದಾಗ್ತಿದ್ದಾರೆ. ಅದೇ ಹಿಂದ ತಂತ್ರ. ಸರ್ಕಾರಕ್ಕೆ ಟಕ್ಕರ್ ಕೊಡಲು ಈಶ್ವರಪ್ಪ ಅವರ ರಣತಂತ್ರವನ್ನ ಉಡಿಸ್ ಮಾಡಲು ಸಿದ್ದು ಹಳೆ ಬಾಣವನ್ನ ರೆಡಿ ಮಾಡ್ತಿದ್ದಾರೆ. 2013ರಲ್ಲಿ ಅಹಿಂದ ಜಪ ಮಾಡಿದ್ರು. ಆದ್ರೆ ಈಗ ಹಳೆ ಅಸ್ತ್ರಕ್ಕೆ ಕೊಂಚ ಸಾಣೆ ಹಿಡಿದು ಮುಂದಿನ 2023ರ ಚುನಾವಣೆಗೆ ಹೊಸ ಅಸ್ತ್ರ ಪ್ರಯೋಗಿಸೋಕೆ ಸಿದ್ದರಾಮಯ್ಯ ಮುಂದಾದಂತೆ ಕಾಣ್ತಿದೆ. ಇದಕ್ಕಾಗಿ ಸದ್ದಿಲ್ಲದೆ ನೀಲನಕ್ಷೆ ಬರೀತಿದ್ದಾರೆ. ಬಿಎಸ್ವೈ ಸರ್ಕಾರದ ವಿರುದ್ಧ ಮೂರು ಸಮಾಜಗಳು ಮುಗಿಬಿದ್ದಿರೋ ಟೈಮ್ನಲ್ಲೇ ಸಿದ್ದು ಮೆಗಾ ಸ್ಕೆಚ್ ಹಾಕಿದ್ದಾರೆ. ಈ ಬಾರಿ ಕುರುಬ ಮತಗಳನ್ನೇ ಟಾರ್ಗೆಟ್ ಮಾಡಿದ್ದಾರೆ ಟಗರು. ಇದಕ್ಕೆ ಮೊದಲ ತಯಾರಿ ಎಂಬಂತೆ ಸಿದ್ದು ತಮ್ಮ ಸ್ನೇಹಿತ ಮಾಜಿ ಸಚಿವ ಎಚ್ ಸಿ ಮಹದೇವಪ್ಪರನ್ನ ಭೇಟಿಯಾಗಿದ್ರು. 3 ಗಂಟೆಗಳ ಕಾಲ ಚರ್ಚೆ ನಡೆಸಿದ್ರು. ಹೀಗಾಗಿ ಸಿದ್ದರಾಮಯ್ಯ ಹಿಂದ ತಂತ್ರ ರಾಜ್ಯ ರಾಜಕೀಯದಲ್ಲಿ ಭಾರಿ ಸದ್ದು ಮಾಡ್ತು. ಹಿಂದ ಪ್ಲಾನ್ ಬ್ಲೂ ಪ್ರಿಂಟ್ ಹೇಗಿದೆ? ಕುರುಬರ ಎಸ್ಟಿ ಹೋರಾಟಕ್ಕೆ ಟಕ್ಕರ್ ಕೊಡೋಕೆ ಸಜ್ಜಾದ್ರ ಸಿದ್ದು. ರಾಜ್ಯದಲ್ಲಿ ಕುರುಬರ ಎಸ್ಟಿ ಹೋರಾಟ ನಡೀತಿರೋ ಹಿನ್ನೆಲೆಯಲ್ಲಿ ಟಾಂಗ್ ನೀಡಲು ಸಿದ್ದು ಹಿಂದ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿದ್ದಾರೆ. ಹಿಂದುಳಿದವರು ಹಾಗೂ ದಲಿತರನ್ನ ಒಗ್ಗೂಡಿಸಿ ಹೋರಾಟಕ್ಕೆ ಸಿದ್ದು ಪ್ಲಾನ್ ಮಾಡಿದ್ದಾರೆ. ಪಂಚಮಸಾಲಿ ಲಿಂಗಾಯತರು, ಕುರುಬರು, ವಾಲ್ಮೀಕಿ ಸಮುದಾಯಗಳು ಮೀಸಲಾತಿಗಾಗಿ ಹೋರಾಟ ನಡೆಸುತ್ತಿರೋ ಬೆನ್ನಲ್ಲೇ ಸಿದ್ದು ಹಿಂದ ಪ್ಲಾನ್ ಮಹತ್ವ ಪಡೆದುಕೊಂಡಿದೆ. ಇದಕ್ಕಾಗಿ ಸಿದ್ದು ರಣತಂತ್ರ ಹೆಣಿತಿದ್ದಾರೆ. ಸರ್ಕಾರದ ವಿರುದ್ಧ ಜನಾಭಿಪ್ರಾಯ ಸಂಗ್ರಹಿಸಿ ಮುಂದಿನ ಹೋರಾಟದ ರೂಪುರೇಷೆ ನಿರ್ಧರಿಸಲಿದ್ದಾರೆ. ಬಿಜೆಪಿ ಸರ್ಕಾರ ಮೀಸಲಾತಿ ವಿರೋಧಿ ಅಂತ ಬಿಂಬಿಸೋದು ಸಿದ್ದು ಹಿಂದ ಅಸ್ತ್ರದ ಹಿಂದಿನ ತಂತ್ರ. ಇದಕ್ಕಾಗಿ ಸಣ್ಣ ಸಮುದಾಯವನ್ನ ಹೋರಾಟದಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಟಗರು ಪ್ಲಾನ್ ಮಾಡ್ತಿದೆ. ನೇಕಾರರು ಮಡಿವಾಳರ ಬೆನ್ನಿಗೆ ನಿಲ್ತಾರ ಕೈಕಲಿ. ಸಿದ್ದು ಮೀಸಲಾತಿ ತಂತ್ರ ಏನು ಅಂತ ನೋಡೋದಾದ್ರೆ ನೇಕಾರರು, ಮಡಿವಾಳರು, ಗಂಗಾ ಮಾತಸ್ಥರು ಮೀಸಲಾತಿಯ ಗಮನ ಸೆಳೆಯೋದ್ರ ಬಗ್ಗೆ ಸಿದ್ದರಾಮಯ್ಯ ಚರ್ಚೆ ನಡೆಸಿದ್ದಾರೆ ಅನ್ನೋ ಮಾತಿದೆ. ಹಾಲಿ ಇರುವ ಮೀಸಲಾತಿಗಿಂತ ಹೆಚ್ಚೆಚ್ಚು ಮೀಸಲಾತಿಗೆ ಬೇಡಿಕೆ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ತಮಿಳುನಾಡಿನ ಮೀಸಲಾತಿಯ ಆಂದೋಲನದ ಬಗ್ಗೆಯೂ ಕೂಡ ಸಿದ್ದು ಚಿಂತನೆ ಮಾಡ್ತಿದ್ದಾರೆ. ತಮಿಳುನಾಡು ಈಗಾಗಲೇ 69% ಮೀಸಲಾತಿ ಹೊಂದಿದ್ದು 70% ಮೀಸಲಾತಿ ನೀಡುವ ಸಾಧ್ಯತೆಗಳ ಬಗ್ಗೆ ಚರ್ಚೆ ನಡೆಸುತ್ತಿದೆ. ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ 70% ಮೀಸಲಾತಿ ಬಗ್ಗೆ ಪ್ರಸ್ತಾಪ ಇಟ್ಟಿದ್ರು. ಈ ಎಲ್ಲಾ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಸಿದ್ದರಾಮಯ್ಯ ಹಿಂದ ಹೋರಾಟಕ್ಕೆ ರೂಪುರೇಷೆಯನ್ನ ಸಿದ್ಧಪಡಿಸುತ್ತಿದ್ದಾರೆ. ಪ್ರಬಲ ಸಮುದಾಯಗಳ ಮೀಸಲಾತಿ ಕೂಗು ಹೆಚ್ಚಾಗ್ತಿರೋ ಬೆನ್ನಲ್ಲೇ ಕುರುಬರ ಸಮಾವೇಶ ಮೈಲೇಜ್ ಪಡೆದುಕೊಂಡ ನಂತರ ಸಿದ್ದರಾಮಯ್ಯ ಹಿಂದ ಅಸ್ತ್ರ ಹಿಡಿದುಕೊಂಡು ಅಖಾಡಕ್ಕೆ ಇಳಿದಿದ್ದಾರೆ. ಹಿಂದ ಅಸ್ತ್ರದ ಮೂಲಕ ಈಶ್ವರಪ್ಪಗೆ ಡಿಚ್ಚಿ ಕೊಡೋದು, ಸಿಎಂ ಬಿಎಸ್ವೈಗೂ ಗುನ್ನ ಇಟ್ಟು 2023ರ ಚುನಾವಣೆಯಲ್ಲಿ ಗೆದ್ದು ಸಿಎಂ ಪಟ್ಟಕ್ಕೇರೋದು ಸಿದ್ದರಾಮಯ್ಯ ಪ್ಲಾನ್ ಆಗಿದೆ. ಕುರುಬ ಸಮಾವೇಶದ ಮೂಲಕ ಮತಗಳು ವಿಭಜನೆಯಾಗೋ ಸಾಧ್ಯತೆಗಳಿವೆ. ಸಿದ್ದು ಕುರುಬರ ಮತಗಳನ್ನ ಕಳೆದುಕೊಳ್ಳೋ ಚಾನ್ಸಸ್ ಇದೆ. ಹಾಗಾಗಿ ಕುರುಬರ ವಿಚಾರವನ್ನ ಮುಂದಿಟ್ಕೊಂಡು ಅವರ ಮೀಸಲಾತಿ ಬಗ್ಗೆನೂ ಪ್ರಸ್ತಾಪಿಸಿ ಹಿಂದ ಅಸ್ತ್ರ ಹೂಡೋಕೆ ಅಣಿಯಾಗಿದ್ದಾರೆ ಸಿದ್ದು. ಸದ್ಯಕ್ಕೆ ಅಲ್ಪಸಂಖ್ಯಾತರು ಯಾವುದೇ ರೀತಿ ಮೀಸಲಾತಿ ಹೋರಾಟವನ್ನ ಮಾಡ್ತಿಲ್ಲ. ಹಾಗಾಗಿ ಸಿದ್ದು ಸದ್ಯಕ್ಕೆ ಅಲ್ಪಸಂಖ್ಯಾತರ ಬಗ್ಗೆ ಮಾತನಾಡ್ತಿಲ್ಲ. ಒಂದ್ ವೇಳೆ ಅಲ್ಪಸಂಖ್ಯಾತರ ಬಗ್ಗೆ ಧ್ವನಿ ಎತ್ತಿದ್ರೆ ಎಲ್ಲಿ ಕೋಮು ಭಾವನೆ ಬೆಳೆದು ಬಿಡುತ್ತೋ ಅಂತ ಅಹಿಂದದಲ್ಲಿ ಸದ್ಯಕ್ಕೆ ಅಲ್ಪಸಂಖ್ಯಾತರನ್ನ ಕೈಬಿಟ್ಟಿದ್ದಾರೆ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಏನೋ ಮಂತ್ರಿ ಗದ್ದುಗೆ ಮೇಲೆ ಕಣ್ಣಿಟ್ಟಿದ್ದಾರೇನೋ ನಿಜ. ಹಾಗಂತ ಅವರಿಗೆ ಈ ಅಧಿಕಾರ ಅಷ್ಟೊಂದು ಸುಲಭವಾಗಿ ದಕ್ಕಲ್ಲ. ಮತ್ತಿಬ್ಬರು ಪ್ರಬಲ ನಾಯಕರು ಕೂಡ ಈ ಅಖಾಡದಲ್ಲಿ ಮಹಾಯುದ್ಧಕ್ಕೆ ಸಜ್ಜಾಗಿದ್ದಾರೆ. ಟಗರುಗೆ ಅಡ್ಡಗಾಲಾಗಿರೋರು ಯಾರು? ಈ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಸಿದ್ದರಾಮಯ್ಯ ಸಿಎಂ ಹುದ್ದೆ ಮೇಲೆ ಮತ್ತೆ ಕಣ್ಣಿಟ್ಟಿದ್ದಾರೆ. ಆದ್ರೆ ಇದು ಅವ್ರು ಅಂದುಕೊಂಡಷ್ಟು ಸುಲಭವಾಗಿಲ್ಲ. ಟಗರುಗೆ ಡಿಚ್ಚಿ ಕೊಡೋಕೆ ಸಜ್ಜಾಗಿದ್ದಾರೆ ಕನಕಪುರ ಬಂಡೆ, ಕೇಸರಿ ಕಲಿ ಈಶ್ವರಪ್ಪ. ಈ ಬಗ್ಗೆ ಹೇಳ್ತೀವಿ ನೋಡಿ.
ಸಿದ್ದು ಹಿಂದ ಹೋರಾಟಕ್ಕೆ ಅಣಿಯಾಗಿದ್ದಾರೆ ಅಂತ ಗುಪ್ತಚರ ವರದಿ ಮೂಲಕ ಸಿಎಂಗೆ ಗೊತ್ತಾಗಿದೆ. ಇದು ಗೊತ್ತಾಗ್ತಿದ್ದಂತೆ ಬಿಎಸ್ವೈ 500 ಮಠಾಧೀಶರನ್ನ ಒಗ್ಗೂಡಿಸೋ ಪ್ಲಾನ್ ಮಾಡಿದ್ರು ಎಂಬ ಮಾತಿದೆ. ಸಿದ್ದರಾಮಯ್ಯ ಹಿಂದ ಸಮಾವೇಶದ ಮೂಲಕ ಸರ್ಕಾರದ ವಿಫಲತೆಯನ್ನ ಜನರ ಮುಂದೆ ತೆರೆದಿಡೋಕೆ ಸಜ್ಜಾಗಿದ್ದಾರೆ. ಸಿದ್ದುಗೆ ಟಕ್ಕರ್ ಕೊಡೋ ನಿಟ್ಟಿನಲ್ಲಿ ಬಿಎಸ್ವೈ ಕೂಡ ಮೆಗಾ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಹಿಂದ ಅಸ್ತ್ರದ ಮೂಲಕ ಸಿಎಂ ಗದ್ದುಗೆ ಮೇಲೆ ಕಣ್ಣಿಟ್ಟಿದ್ದಾರೆ. ಆದರೆ ಸಿದ್ದು ಸಿಎಂ ಆಗೋದು ಅಷ್ಟೊಂದು ಸುಲಭದ ಮಾತಲ್ಲ. ನಾನೇ ಸಿಎಂ ಅಂತ ಸಿದ್ದು ಹೇಳ್ತಿದ್ರು. ಈ ಕಡೆ ಕನಕಪುರದ ಬಂಡೆ ಕೂಡ ಸಿಎಂ ಗದ್ದುಗೆ ಮೇಲೆ ಕಣ್ಣಿಟ್ಟಿದ್ದಾರೆ. ಈಗಾಗಲೇ ಕೆಪಿಸಿಸಿ ಚುಕ್ಕಾಣಿ ಹಿಡಿದಿರೋ ಡಿಕೆಶಿ ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಮದೇ ಆದ ಹಿಡಿತವನ್ನ ಹೊಂದಿದ್ದಾರೆ. ವಿಧಾನಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ರಾಜ್ಯಾದ್ಯಂತ ಪ್ರವಾಸ ಮಾಡುವ ಮೆಗಾ ಸ್ಟ್ರಾಟಜಿ ಡಿಕೆಶಿ ಬತ್ತಳಿಕೆಯಲ್ಲಿದೆ. ಕಾಂಗ್ರೆಸ್ ವರಿಷ್ಠರಿಗೆ ಡಿಕೆಶಿ ಕೂಡ ಅಷ್ಟೇ ಆಪ್ತರು. ಪಕ್ಷಕ್ಕೆ ಕಷ್ಟ ಬಂದಾಗಲೆಲ್ಲ ಟ್ರಬಲ್ ಶೂಟರ್ ರೀತಿ ಬಂದು ಪಕ್ಷಕ್ಕೆ ಬೆಂಗಾವಲಾಗಿ ನಿಂತಿದ್ದಾರೆ ಡಿಕೆಶಿ. ಒಂದ್ ವೇಳೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುಮತ ಪಡೆದರೂ ಕೂಡ ಡಿಕೆಶಿ ತಾವೇ ಸಿಎಂ ಅನ್ನೋ ರೀತಿ ಬಿಂಬಿಸಿಕೊಂಡ್ರೂ ಅಚ್ಚರಿಯಿಲ್ಲ. ಮತ್ತೊಂದು ಕಡೆ ಕುರುಬ ಸಮುದಾಯದ ಪ್ರಬಲ ನಾಯಕ ಕೇಸರಿ ಕಲಿ ಈಶ್ವರಪ್ಪ ಕೂಡ ಸಿದ್ದುಗೆ ಟಕ್ಕರ್ ಕೊಡೋದಕ್ಕೆ ಸಜ್ಜಾಗಿ ಕುಳಿತಿದ್ದಾರೆ. ಅದಕ್ಕೆ ಉದಾಹರಣೆ ಎಂಬಂತೆ ಕುರುಬರ ಎಸ್ಟಿ ಮೀಸಲಾತಿ ಹೋರಾಟದ ನೇತೃತ್ವವನ್ನ ಈಶ್ವರಪ್ಪನವರೇ ವಹಿಸಿಕೊಂಡಿದ್ದಾರೆ. ಕುರುಬ ಸಮಾವೇಶವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಕೂಡ. ಈ ಮೂಲಕ ಸಿದ್ದರಾಮಯ್ಯ ಮಾತ್ರ ಕುರುಬ ಸಮುದಾಯದ ಜೊತೆಗೆ ನಿಂತಿಲ್ಲ, ನಾನು ಕುರುಬ ಸಮುದಾಯದ ನಿಜವಾದ ನಾಯಕ ಅನ್ನೋದನ್ನ ಬಿಂಬಿಸೋದಕ್ಕೆ ಹೊರಟಿದ್ದಾರೆ. ಈ ಮೂಲಕ ಸಿದ್ದು ಮತಗಳನ್ನ ತಮ್ಮತ್ತ ಸೆಳೆಯೋದಕ್ಕೆ ಈಶ್ವರಪ್ಪ ದೊಡ್ಡ ರಣತಂತ್ರ ಹೂಡಿದ್ದಾರೆ. ಇನ್ನೊಂದು ಕಡೆ ಬಿಜೆಪಿ ಹೈಕಮಾಂಡ್ ಕೂಡ ಮೀಸಲಾತಿ ಹೋರಾಟವನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು ಈ ಕುರಿತು ವರದಿಯನ್ನ ತರಿಸಿಕೊಂಡಿದೆ. ನಮ್ಮ ಅನುಮತಿ ಇಲ್ಲದೆ ಯಾವುದೇ ನಿರ್ಧಾರವನ್ನ ಕೈಗೊಳ್ಳುವಂತಿಲ್ಲ ಅಂತ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದೆ. ಮೀಸಲಾತಿ ಹೋರಾಟ ಇತ್ತೀಚೆಗೆ ರಾಜಕೀಯ ಲೆಕ್ಕಾಚಾರಕ್ಕೆ ವೇದಿಕೆಯಾಗಿದೆ. ಈ ಕದನ ದಿಗ್ಗಜರ ನಾಯಕತ್ವದ ಪ್ರಶ್ನೆಯೂ ಆಗಿದೆ. ಇದೇ ಹೊತ್ತಿನ ಫೋಕಸ್ 18 ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.